ವಿದ್ಯಾರ್ಥಿಗಳೇ, ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಅಭ್ಯಾಸ 11.4ರಲ್ಲಿ ಪ್ರಶ್ನೆ 5ರಲ್ಲಿ 5ಅನ್ನು ನೋಡೋಣ. ವ್ಯಾಖ್ಯಾನಿಸಲ್ಪಟ್ಟ ಹೇಳಿಕೆಗಳಲ್ಲಿನ ಕೋನಗಳು ಲಘುಕೋನಗಳಾಗಿವೆ. ಈ ಕೆಳಗಿನ ಸಮೀಕರಣಗಳನ್ನು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 5ನೇದು ಏನಿದೆ ಅಂದರೆ ಕೋಸಿಗೆಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಅಂದರೆ ಈ ನಿತ್ಯ ಸಮೀಕರಣವನ್ನು ಉಪಯೋಗಿಸ್ಕೊಳ್ರಿ ಅಂತ ಹೇಳಿದ್ದಾನೆ. ಕೋಸಿಗೆಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಏನನ್ನು ಸಾಧಿಸ್ಬೇಕಪ್ಪ ಅಂತಂದು ಹೇಳಿದರೆ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1 ಇಸ್ ಈಕ್ವಲ್ ಟು ಕೋಸಿಗೆಂಟ್ ಎ ಪ್ಲಸ್ ಕಾಟ್ ಎ ಅಂತ ತೋರಿಸ್ರಿ ಅಂತ ಕೇಳಿದ್ದಾನೆ. ಈಗ ಕೊಟ್ಟಿರೋ ಲೆಕ್ಕ ಯಾವುದು? ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1 ಇದೆ. ಈಗ ನಮಗೆ ಬೇಕಾಗಿರೋದು ಕೋಸಿಗೆಂಟು ಮತ್ತು ಕಾಟ್ ಎ. ಅಂದರೆ ನೀವು ಕೋಸಿಗೆಂಟ್ ಎ ರೆಸಿಪ್ರೊಕಲ್ ತಗೊಂಡ್ರೆ, ವಿಲೋಮ ತಗೊಂಡ್ರೆ 1 ಬೈ ಸೈನ್ ಎ ಆಗುತ್ತೆ. ಹಾಗೆಯೇ ಕಾಟ್ ಎ ತಗೊಂಡ್ರೆ ಕಾಸ್ ಎ ಬೈ ಸೈನ್ ಎ ಆಗುತ್ತೆ. ಅಂದರೆ ಎರಡೂ ಛೇದದಲ್ಲೂ ಕೂಡ ಸೈನ್ ಇದೆ. ಆದಮೇಲೆ ನಾವೇನು ಮಾಡೋಣ, ಈ ಕೊಟ್ಟಿರ್ತಕ್ಕಂಥ ಲೆಕ್ಕಕ್ಕೆ ಅಂಶ ಮತ್ತು ಛೇದ, ಅಂಶ ಮತ್ತು ಛೇದಕಕ್ಕೆ ಸೈನ್ ಎದಿಂದ ಭಾಗಿಸ್ಬಿಡೋಣ. ಸೈನ್ ಎದಿಂದ ಭಾಗಿಸಿ ಅವಾಗೇನಾಗುತ್ತೆ? ಕಾಸ್ ಎ ಬೈ ಸೈನ್ ಎ ಮೈನಸ್ ಸೈನ್ ಎ ಬೈ ಸೈನ್ ಎ ಪ್ಲಸ್ 1 ಬೈ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಬೈ ಸೈನ್ ಎ ಮೈನಸ್ ಪ್ಲಸ್ ಸೈನ್ ಎ ಬೈ ಸೈನ್ ಎ ಮೈನಸ್ 1 ಬೈ ಸೈನ್ ಎ. ಅಲ್ಲಿಗೆ ನಮ್ಮ ಬೆಲೆ ಏನಾಗುತ್ತೆ? ಕಾಸ್ ಎ ಸೈನ್ ಎ ನೋಡಿದ್ರಿ, ಇಲ್ಲಿ ಏನು ಬರುತ್ತೆ ಬೆಲೆ? ಅವಾಗ ಕಾಟ್ ಎ, ಹಾಗೆಯೇ ಸೈನ್ ಎ ಕ್ಯಾನ್ಸಲ್ ಆಯಿತು, ಮೈನಸ್ 1 ಪ್ಲಸ್ 1 ಬೈ ಸೈನ್ ಎ ಅಂದರೆ ಈಗ ತಾನೇ ನೋಡಿದ್ದೀವಿ ನಾವು, ಕೋಸಿಗೆಂಟ್ ಎ ಡಿವೈಡೆಡ್ ಬೈ ಕೆಳಭಾಗನೂ ಕೂಡ ಅಷ್ಟೇ ಕಾಟ್ ಎ ಪ್ಲಸ್ 1 ಮೈನಸ್ ಕೋಸಿಗೆಂಟ್ ಎ. ಈಗ ನಮಗೇನು ನಿತ್ಯ ಸಮೀಕರಣ ಕೊಟ್ಟಿದ್ದಲ್ಲ, ಯಾವುದು? 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೋಸಿಗೆಂಟ್ ಸ್ಕ್ವೇರ್ ಎ ಇದೆಯಲ್ಲ, ಅದನ್ನೇನು ಮಾಡಬೇಡ, 1 ಇಸ್ ಈಕ್ವಲ್ ಟು ಕೋಸಿಗೆಂಟ್ ಸ್ಕ್ವಯರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ. ಅಂದರೆ ಅದೇನು ನಮಗೆ ನಿತ್ಯ ಸಮೀಕರಣ ಇದೆಯೋ ಆ ನಿತ್ಯ ಸಮೀಕರಣವನ್ನು ನಾನು ಅದನ್ನೇ ತಗೊಂಡಿದ್ದೀನಿ. ಆದರೆ ಏನು ಬದಲಾವಣೆ ಮಾಡಿದ್ದೀನಿ ಅಂದರೆ ಕಾಟ್ ಸ್ಕ್ವೇರ್ ಎನ ಬಲಗಡೆ ಭಾಗಕ್ಕೆ ಹಾಕಿರೋದ್ರಿಂದ ಮೈನಸ್ ಆಗಿದೆ. ಈ ಬೆಲೆಯನ್ನು ಒಂದಿರೋ ಜಾಗದಲ್ಲಿ ನ್ಯೂಮಿನೇಟರ್ಗೆ ಅಂದರೆ ಅಂಶಕ್ಕೆ ಮಾತ್ರ ನಾನು ತಗೊಳ್ತೀನಿ. ಈಗ ಕಾಟ್ ಎ ಪ್ಲಸ್ ಕೋಸಿಗೆಂಟ್ ಎ ಮೈನಸ್ 1 ಡಿವೈಡೆಡ್ ಬೈ ಕಾಟ್ ಎ ಮೈನಸ್ ಕೋಸಿಗೆಂಟ್ ಎ ಪ್ಲಸ್ 1 ಅಂದರೆ ರೀಅರೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಕಾಟ್ ಎ ಪ್ಲಸ್ ಕೋಸಿಗೆಂಟ್ ಎ ಒಂದರ ಬದಲಿ ಈ ಬೆಲೆಯನ್ನು ಹಾಕ್ತೀನಿ, ಮೈನಸ್ कोसेकेंट स्क्वायर ए माइनस कॉट स्क्वायर ए
ಛೇದವನ್ನು ಹಾಗೆ ಬರ್ಕೊಳ್ತೀನಿ. ಕಾಟ್ ಎ ಮೈನಸ್ ಕೋಸಿಗೆಂಟ್ ಎ ಪ್ಲಸ್ 1. ಈಗ ನೋಡಿ, ಕೋಸಿಗೆಂಟ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಇದೆಯಲ್ಲ, ಅದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿಗೆ ಬರ್ಕೋಬೋದು. ಅದನ್ನು ನಾನು ಬರ್ಕೊಳ್ತೀನಿ. ಏನು ಬರೀಬೋದು ಹಾಗಾದರೆ? ಕಾಟ್ ಎ ಪ್ಲಸ್ ಕೋಸಿಗೆಂಟ್ ಎ ಮೈನಸ್ ಕೋಸಿಗೆಂಟ್ ಎ ಪ್ಲಸ್ ಎ ಪ್ಲಸ್ ಬಿ ಕಾಟ್ ಎ ಇಂಟು ಕೋಸಿಗೆಂಟ್ ಎ ಮೈನಸ್ ಕಾಟ್ ಎ ಡಿವೈಡೆಡ್ ಬೈ ಕಾಟ್ ಎ ಮೈನಸ್ ಕೋಸಿಗೆಂಟ್ ಎ ಪ್ಲಸ್ 1. ಈಗೇನು ಮಾಡ್ತೀನಿ? ಕಾಟ್ ಎ ಅಂದರೆ ಕಾಟ್ ಎ ಪ್ಲಸ್ ಕೋಸಿಗೆಂಟ್ ಎ ಅಥವಾ ಕೋಸಿಗೆಂಟ್ ಎ ಪ್ಲಸ್ ಕಾಟ್ ಎ ಪ್ಲಸ್ ಬಿ ಅಥವಾ ಬಿ ಪ್ಲಸ್ ಎ, ಇದನ್ನು ಕಾಮನ್ ತಗೊಂಡ್ಬಿಡ್ತೀನಿ. ಕಾಮನ್ ತಗೊಂಡಾಗ ನನಗೇನು ಬೆಲೆ ಬರುತ್ತಾಗಾದರೆ, ನಾನು ಬೆಲೆಯನ್ನು ತಗೊಳ್ಳೋಣ. ಕಾಟ್ ಎ ಪ್ಲಸ್ ಕೋಸಿಗೆಂಟ್ ಎ ಕಾಮನ್ ತೆಗೆದುಬಿಟ್ರೆ 1 ಮೈನಸ್ ಏನಿದೆ ಕೋಸಿಗೆಂಟ್ ಎ ಮೈನಸ್ ಕಾಟ್ ಎ ಒಳಭಾಗದಲ್ಲಿರೋದು. ಕಾಟ್ ಎ ಪ್ಲಸ್ ಕೋಸಿಗೆಂಟ್ ಎ ಇಂಟು 1 ಅಂದರೆ ಅದೇ ಬರುತ್ತೆ. ಹಾಗೆಯೇ ಕಾಟ್ ಎ ಪ್ಲಸ್ ಕೋಸಿಗೆಂಟ್ ಎ ಅಂತಂದೇಳಿದರೆ ಇದೇ ಬರುತ್ತೆ. ಅಂದರೆ ಎರಡೂ ಕೂಡ ಒಂದೇ ಆಗುತ್ತೆ. ಡಿವೈಡೆಡ್ ಬೈ ಕಾಟ್ ಎ ಮೈನಸ್ ಕೋಸಿಗೆಂಟ್ ಎ ಪ್ಲಸ್ 1. ಈಗ ಕಾಟ್ ಎ ಪ್ಲಸ್ ಕೋಸಿಗೆಂಟ್ ಎ ಇಂಟು ಮೈನಸನ್ನು ಒಳಗಡೆ ತಗೊಳ್ತೀನಿ. ಅಲ್ಲಿ ಏನಾಗುತ್ತೆ ನಿಮ್ಮದು? 1 ಇದೆ ಮೈನಸ್ ಕೋಸಿಗೆಂಟ್ ಎ ಇಂಟು ಕೋಸಿಗೆಂಟ್ ಎ ಅಂದರೆ ಕೋಸಿಗೆಂಟ್ ಎ ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಕಾಟ್ ಎ ಡಿವೈಡೆಡ್ ಬೈ ಕಾಟ್ ಎ ಮೈನಸ್ ಕೋಸಿಗೆಂಟ್ ಎ ಪ್ಲಸ್ 1. ಹಾಗೆಯೇ ಕಾಟ್ ಎ ಪ್ಲಸ್ ಕೋಸಿಗೆಂಟ್ ಎ ಇಂಟು ಸ್ವಲ್ಪ ರಿಅರೇಂಜ್ ಮಾಡ್ಕೊಳ್ತೀನಿ. ಪ್ಲಸ್ ಕಾಟ್ ಎನನ್ನು ಫಸ್ಟ್ ಬರ್ಕೊಳ್ತೀನಿ, ಆಮೇಲೆ ಮೈನಸ್ ಕೋಸಿಗೆಂಟ್ ಎ ಬರ್ಕೊಳ್ತೀನಿ, ಆಮೇಲೆ ಪ್ಲಸ್ 1 ಬರ್ಕೊಳ್ತೀನಿ. ಡಿವೈಡೆಡ್ ಬೈ ಕಾಟ್ ಎ ಮೈನಸ್ ಕೋಸಿಗೆಂಟ್ ಎ ಪ್ಲಸ್ 1. ಈಗೇನಾಯಿತು? ಈ ಬೆಲೆ ಈ ಎರಡೂ ಕೂಡ ನನಗೆ ಕ್ಯಾನ್ಸಲ್ ಆಯಿತು. ಉಳಿಯೋದೇನು ಉಳಿತಂಗಾದರೆ ಕಾಟ್ ಎ ಪ್ಲಸ್ ಕೋಸಿಗೆಂಟ್ ಎ. ಇದು ನನಗೆ ಬೇಕಾಗಿರ್ತಕ್ಕಂಥ ಫಲಿತಾಂಶ. ಕಾಟ್ ಎ ಪ್ಲಸ್ ಕೋಸಿಗೆಂಟ್ ಎ. ನೋಡಿ ಇಲ್ಲಿ ಕೋಸಿಗೆಂಟ್ ಎ ಪ್ಲಸ್ ಕಾಟ್ ಎ ಅಥವಾ ಕಾಟ್ ಎ ಪ್ಲಸ್ ಕೋಸಿಗೆಂಟ್ ಎ, ಇದಿಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.